ನಮಸ್ಕಾರ ರೀ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿ ಅಂತ ಅನ್ಕೊಳಕತ್ತೀವಿ. ನಾವು ಆರಾಮದಿ. ಎಲ್ಲರಿಗೂ ಮುಂಚಿತವಾಗಿ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನೇನು ಹಬ್ಬ ಬರತೈತಿ. ಮನೆಗೆ ಈ ರೀತಿ ವಿಧ ವಿಧವಾದ ಉಂಡೆಯನ್ನು ಮಾಡಿಡ್ರಿ. ಈ ರೀತಿ ಉಂಡೆ ಮಾಡೋದು ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತು ನಮ್ಮ ಚಾನಲ್ನಲ್ಲಿ ಎಳ್ಳಿನ ಉಂಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಚಾನಲ್ ಬೆಳೆಯುತ್ತದೆ. ಇನ್ನೇನು ಹಬ್ಬ ಬಂತು, ಇನ್ನು ಮಗಳ ಮನೆಗೆ ಎಲ್ಲರೂ ಉಂಡೆ ಮಾಡಿ ಕೊಡ್ತಾರೆ. ಇನ್ನು ಅಂಗಡಿಯಲ್ಲಿ ಹೋದರೆ ರೆಡಿಮೇಡ್ ಉಂಡೆ ಸಿಗ್ತಾ, ಆದರೆ ಅದರ ಬದಲಾಗಿ ನಾವೇ ಮನೆಯಲ್ಲಿ ಮಾಡಿ ಕೊಡೋದು ತುಂಬ ಉತ್ತಮ. ಇದನ್ನ ಮಾಡೋಕ್ಕೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಾಗಷ್ಟು ಎಳ್ಳು ತೊಗೊಂಡಿವ್ರಿ. ಅದೇ ಬಟ್ಲೆಯಲ್ಲೇ ಬೆಲ್ಲ ತೊಗೊಂಡು ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡಿವಿ. ನಾವೀಗ ಸ್ವಲ್ಪ ಮಾಡಿ ತೋರಿಸಾತೀವಿ. ಈಗ 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿವಿ. 2 ಏಲಕ್ಕಿ ಪುಡಿ ತೊಗೊಂಡಿದ್ದೀವಿ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಹಂಚರ ಇಟ್ಕೊ ಇಲ್ಲ ಅಥವಾ ಕಡಾಯಿ ಇಟ್ಕೊಂಡು ಎಳ್ಳನ್ನು ಹುರ್ಕೊಳ್ರಿ. ನಾವಿಲ್ಲಿ ಬಿಳಿ ಎಳ್ಳಿನಿಂದ ಉಂಡೆ ಮಾಡತ್ತೀವಿ. ಎಳ್ಳು ಹುರಿಬೇಕಾದ್ರೆ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಯಿರಿ. ಎಳ್ಳು ಹಸಿ ಬಿಸಿಯಾಗಿ ಹುರ್ಕೊಳ್ಬೇಡ್ರಿ ಮತ್ತು ಪೂರ್ತಿ ಹೊತ್ತಿಸ್ಬೇಡ್ರಿ. ಮೀಡಿಯಮ್ ಲೈಟಾಗಿ ಕೆಂಪಗಾಗೋವರೆಗೂ ಅಥವಾ ಎಳ್ಳು ಚಟಪಟ ಅಂತ ಸಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ರಿ. ಹುರಿದು ಇವನ್ನ ಆರಕ್ಕೆ ತಣ್ಣಗಾಗಲು ಬಿಡಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಆ ಚಾನಲಿನ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಕರೆಕ್ಟಾಗಿ ಹುರಿದಿವೆ. ಈಗ ಇವನ್ನು ಒಂದು ತಾಟಿಗೆ ಆರಾಕ ಬಿಡ್ರಿ. ನೀವು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇವನ್ನ ಜಾರಿಗೆ ಹಾಕ್ಕೊಳ್ರಿ. ಜಾರಿಗೆ ಹಾಕ್ಕೊಂಡು ಸ್ವಲ್ಪವೇ ತರಿಯಾಗಿ ರುಬ್ಕೊಳ್ರಿ. ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಡ್ರಿ. ಎಳ್ಳು ಕಾಣ್ತಿರ್ಬೇಕು ಆ ರೀತಿಯಾಗಿ ರುಬ್ಕೊಬೇಡ್ರಿ. ಈಗ ಇವನ್ನೊಂದು ತಾಟಿಗೆ ಹಾಕ್ಕೊಳ್ರಿ. ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ರಿ. ಇದ್ರ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಇದು ಆಪ್ಷನಲ್. ಇದು ತುರಿದಿಟ್ಟಂಥ ಒಣ ಕೊಬ್ಬರಿ ಹಾಕ್ಕೊಂಡಿವ್ರಿ. ಈಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ 2 ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿವಿ. ಈಗ ಗ್ಯಾಸ್ ಹಚ್ಕೊಂಡು ಬೆಲ್ಲವನ್ನು ಹಾಕ್ಕೊಳ್ರಿ. ಬೆಲ್ಲವನ್ನು ಹಾಕ್ಕೊಂಡು ಒಂದು 5-6 ಚಮಚದಷ್ಟು ನೀರು ಹಾಕ್ಕೊಂಡಿವ್ರಿ. ಅಂದ್ರೆ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡಿವಿ. ಈಗ ಪಾಕ ಕುದಿಯತೈತ್ರಿ. ಇದು ಎಲ್ಲಿವರೆಗೂ ಪಾಕ ಕುದಿಸ್ಬೇಕಂದ್ರೆ ಇದು 1 ಎಳೆ ಪಾಕ ಬರೋವರೆಗೂ. ಅಥವಾ ನಿಮಗೆ ಪಾಕ ರೆಡಿಯಾಗಿದೆ ಇಲ್ಲ ಅಂತ ಹೇಗೆ ನೋಡ್ಬೇಕಂದ್ರೆ ಒಂದು ತಾಟ್ನಾಗ ನೀರು ಇಟ್ಕೊರಿ. ಇದಕ್ಕೆ ಸ್ವಲ್ಪ ಬೆಲ್ಲದ ಪಾಕವನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಈ ರೀತಿಯಾಗಿ ಉಂಡೆ ಕಟ್ರಿ. ಇದು ಉಂಡೆ ಕಟ್ಟಕ್ಕೆ ಬಂತಂದ್ರೆ ಕರೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ನೋಡಿ ಕೈಯಲ್ಲಿ ಸಹ ಮಾಡಿ ತೋರಿಸ್ತಾ ಇದೆ. ಈಗ 1 ಎಳೆ ಪಾಕ ಬರ್ತಾ ಇದೆ. ಈಗ ಇದು ಬಂದರೆ ಕರೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗಾಗಲೇ ಆರಿಟ್ಕೊಂಡಂಥ ಎಳ್ಳಿನ ಪುಡಿಗೆ ಈಗ ಬೆಲ್ಲದ ಪಾಕವನ್ನು ಹಾಕ್ಕೊಳ್ರಿ. ಇದು ಬಿಸಿ ಇರುವಾಗಲೇ ಮಾಡಬೇಕು. ಅದೇ ರೀತಿ ತಣ್ಣಗಾಗ್ಬಿಡ್ಬೇಡ್ರಿ ಪಾಕನ. ಬಿಸಿ ಆಗಿರುವಾಗಲೇ ಎಳ್ಳಿನ ಪುಡಿಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಈಗ ಒಂದು ಚುಚುಗ ಅಥವಾ ಚಮಚೆಯ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಡ್ರಿ. ಬಿಸಿ ಇರ್ತೈತಲ್ಲ, ಅದರಿಂದ ಯಾವುದಾದ್ರೂ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಡ್ರಿ. ಬೆಲ್ಲದ ಪಾಕ ಮತ್ತು ಎಳ್ಳು ಚೆನ್ನಾಗಿ ಕೂಡ್ಕೋಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕಲಿಸ್ಕೊಡ್ರಿ. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ ಚೆನ್ನಾಗಿ ಕಲಿಸ್ಕೊಡ್ರಿ. ಈಗ ಸ್ವಲ್ಪವೇ ಎಳ್ಳಿನ ಪುಡಿಯನ್ನು ತೊಗೊಂಡು ಈ ರೀತಿಯಾಗಿ ಉಂಡೆ ಕಟ್ಕೊಡ್ರಿ. ನೀವು ಸ್ವಲ್ಪ ಬೇಕಾದರೆ ಕೊಬ್ಬರಿ ಪುಡಿ ಹಾಕ್ಕೊಳ್ರಿ. ಕೈ ಮೇಲೆ ಕೊಬ್ಬರಿ ಪುಡಿ ಹಾಕ್ಕೊಂಡು ಎಳ್ಳಿನ ಪುಡಿಯನ್ನು ಇಟ್ಕೊಂಡು ಈ ರೀತಿಯಾಗಿ ಕಟ್ಕೊಳ್ರಿ. ಬಿಸಿ ಇರುವಾಗಲೇ ಕಟ್ಟಬೇಕು ಇವನ್ನ ಉಂಡೆನ. ಈ ಕೈಗೆ ಎಳ್ಳು ಹತ್ತಾಕತ್ತವಂದ್ರೆ ಏನು ಮಾಡ್ಬೇಕಂದ್ರೆ ಕೈಗೆ ಸ್ವಲ್ಪ ಹುರಿಗಡಲೆ ಹಿಟ್ಟನ್ನು ಹಚ್ಕೊಳ್ರಿ. ಹಚ್ಕೊಂಡು ಉಂಡೆ ಕಟ್ರಿ. ಹುರಿಗಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಅಂತಂದ್ರೆ ಕರೀತಾರೆ. ಹುರಿಗಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಅದನ್ನ ಹಚ್ಕೊಂಡು ಈ ರೀತಿಯಾಗಿ ಉಂಡೆ ಕಟ್ರಿ. ನಿಮಗೆ ದೊಡ್ಡ ಬೇಕಾದರೆ ದೊಡ್ಡ ಕಟ್ಕೊಳ್ರಿ, ಸಣ್ಣ ಬೇಕಾದರೆ ಸಣ್ಣವನ್ನು ಕಟ್ಕೊಳ್ರಿ. ಈಗ ನೋಡಿ ಎಳ್ಳಿನ ಉಂಡೆ ಇವು ಮಾಡುವುದು ತುಂಬ ಸುಲಭ. ಈಗ ನೋಡಿ ರುಚಿಕರವಾದ ಆರೋಗ್ಯಯುತವಾದ ಎಳ್ಳಿನ ಉಂಡೆ ಈಸ್ ರೆಡಿ.
ಇದು ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫೈಬರ್ ಇರೋದರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೃದಯದ ಆರೋಗ್ಯಕ್ಕೆ ಮತ್ತು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಮತ್ತು ಇದನ್ನು ತಿನ್ನುವುದರಿಂದ ಮೂಳೆಗಳು ಸಹ ಗಟ್ಟಿಯಾಗ್ತವೆ. ಅದರಿಂದಾಗಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ವಾರಕ್ಕೊಂದು ಸಲ ಆದರೂ ಒಂದು ಉಂಡೆ ಆದರೂ ಕೊಡಿ. ಮಕ್ಕಳ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಕಂಡುಬರುತ್ತದೆ. ಹಾಗೆ ಎಲ್ಲರಿಗೂ ಮುಂಚಿತವಾಗಿ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.